ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಮಾರ್ನಿಂಗಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಾರಿ, ಇತ್ತೀಚೆಗೆ ಪ್ರತಿದಿನವೂ ವಿಡಿಯೋನ ಹಾಕ್ಲಿಕ್ಕೆ ಆಗ್ತಾಯಿಲ್ಲ ನನಗೆ. ಹಾಗಾಗಿ 2 ಡೇಸ್ 3 ಡೇಸ್ ಈಗ ಒಂದು ಟೈಮ್ ಮಾತ್ರ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣವೇ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸಿಂಕಲ್ಲೆಲ್ಲ ಪಾತ್ರೆಗಳಿತ್ತು. ಇತ್ತೀಚೆಗೆ ಸ್ವಲ್ಪ ಮನೆ ಕೆಲಸನ ಕಡಿಮೆ ಮಾಡ್ಕೋತಾ ಇದ್ದೀನಿ. ಮೊದಲಿನ ಥರ ಎಲ್ಲ ನೀಟ್ ಆ್ಯಂಡ್ ಕ್ಲೀನಾಗೆ ಇಟ್ಕೋಬೇಕು, ಆ ಕೆಲಸನ ಆವಾಗಲೇ ಮಾಡ್ಕೋಬೇಕು ಅನ್ನೋ ರೂಢಿನ ಸ್ವಲ್ಪ ನಾನು ತಪ್ಪಿಸ್ಕೊಂಡಿದ್ದೀನಿ. ಯಾಕಂದರೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಯಾವಾಗ ಯಾವ ಥರ ಏನು ಮನಸ್ಸಲ್ಲಿ ಬರುತ್ತೋ ಅನ್ನೋದೇ ಗೊತ್ತಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಕೆಲಸಗಳನ್ನ ಲೇಟಾಗಿ ಮಾಡ್ಕೋತೀನಿ ಅಷ್ಟೇ. ಇನ್ನೇನು ಮನೇಲಿ ಒಬ್ಬಳೇ ಇರ್ತೀನಿ, ನಿಧಾನವಾಗಿ ಕೆಲಸ ಮಾಡ್ಕೋಬೋದು ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಎಷ್ಟೆಲ್ಲ ಮನೆ ಹುಡ್ಕೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ನಾನು ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಬೆಂಗಳೂರಲ್ಲಿ ಮನೆ ಹುಡ್ಕೋದು ಎಷ್ಟು ಕಷ್ಟ ಅಂತ ನಂಗೆ ನಿಜವಾಗ್ಲೂ ಇವಾಗ ಅನ್ನಿಸ್ತಾ ಇದೆ. ಸೊ ಏನಕ್ಕಾದ್ರೂ ಮನೆ ಶಿಫ್ಟ್ ಮಾಡಬೇಕು ನಾವು ಅಂತ ಅನ್ನಿಸ್ಬಿಡ್ತು ನನಗೆ. ಅಷ್ಟು ಬೇಜಾರಾಗೋಗ್ಬಿಟ್ಟಿದೆ ಇವಾಗ. ಅದರಲ್ಲೂ ನನ್ನ ಪರಿಸ್ಥಿತಿ ಹಿಂಗಿರಬೇಕಾದ್ರೆ ನಾನು ಮನೆ ಶಿಫ್ಟ್ ಮಾಡಬಾರ್ದಾಗಿತ್ತು, ಅಥವಾ ಮಾಡ್ತೀನಿ ಅಂತ ಹೇಳ್ಬಾರ್ದಾಗಿತ್ತು ಅನ್ನೋದೆಲ್ಲ ಏನೇನೋ ಮನಸ್ಸಿಗೆ ಬರ್ತಾಯಿದೆ. ಹಿಂಸೆ ಆಗೋಗ್ಬಿಟ್ಟಿದೆ ನನಗೆ. ಊರಿಂದ ಹರ್ಷ ಬಂದಿದ್ದ, ಅವನನ್ನು ಕರ್ಕೊಂಡು ಎಲ್ಲೆಲ್ಲಿ ತಿರುಗಿದ್ದೀನಿ ಅಂತಂದರೆ ಅದು ನನಗೆ ಮಾತ್ರ ಗೊತ್ತು. ಶಿವು ಅವ್ರು ಹೇಳ್ತಾರೆ, ಮನೆ ನೋಡು, ಆ ಥರ ನೋಡು, ಈ ಥರ ನೋಡು, ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ. ಸೊ ನಮ್ಮ ಮನೆಯಲ್ಲಿರೋ ಅಂಥ ಐಟಮ್ಸ್ಗಳೇ ಅವು ಇಡಿಸಲ್ಲ, ಏನೇನೋ ಹೇಳ್ತಾ ಇರ್ತಾರೆ. ಬಟ್ ನಾನು ಈಗಿರೋ ಪರಿಸ್ಥಿತಿಲಿ ಅಷ್ಟು ಓಡಾಡಿಕೊಂಡು ನಾನು ಮನೆ ಹುಡುಕ್ತಾ ಇದ್ದೀನಲ್ಲ, ಸೊ ಆ ನೋವು ಏನು ಅಂತ ನನಗೆ ಮಾತ್ರ ಗೊತ್ತು. ಸೊ ಆಗ್ತಾನೇ ಇಲ್ಲ ನಂಗೆ ನಿಜವಾಗ್ಲೂ. ಮತ್ತು ನಾನು ಇನ್ನೊಂದು ನಿಮ್ಗಳ ಹತ್ರ ಕೇಳೋದಿತ್ತು, ನನ್ನ ಒಂದು ಆಪ್ರೇಷನಿನ ವಿಚಾರವಾಗಿ. ಆಪ್ರೇಷನ್ ಆದಮೇಲೆ ಆಪ್ರೇಷನ್ ಮಾಡಿರ್ತಾರಲ್ಲ, ಆ ಕಿಬ್ಬೊಟ್ಟೆ ಅಂದರೆ ಕೆಳಭಾಗದ ಹೊಟ್ಟೆ ಅಂತ ಏನು ಹೇಳ್ತೀವಿ, ಅದು ನಮಗೆ ಒಂಥರ ಮರುವು. ಇವಾಗ ನಮ್ಮ ಕಾಲು ಕೈ ಏನಾದ್ರೂ ನಾವು ಜುಮ್ ಅನ್ನುತ್ತೆ ಅಂತ ಹೇಳ್ತೀವಲ್ಲ, ಜವ್ ಹಿಡಿಯುತ್ತೆ ಜಾಸ್ತಿ ಹೊತ್ತು ಕೂತ್ಕೊಂಡ್ರೆ ಅಂತ ಹೇಳ್ತೀವಲ್ಲ, ಸೊ ಆ ಥರ ನನಗೆ ಹೊಟ್ಟೆ ಭಾಗದಲ್ಲೇ ಆಗ್ತಾಯಿದೆ. ಸೊ ತುಂಬ ಜನ ಹೇಳಿದರೆ ನನಗೂ ಆಪ್ರೇಷನ್ ಆಗಿದೆ, ಈ ಥರ ಎಲ್ಲ ಇತ್ತು ಅಂತ ಎಲ್ಲ. ಸೊ ಈ ಥರ ಆಗುತ್ತಾ ಅನ್ನೋದ್ರ ಬಗ್ಗೆ ಸ್ವಲ್ಪ ನನಗೆ ಕ್ಲಾರಿಟಿ ಬೇಕಿತ್ತು. ಈ ವಿಷಯವಾಗಿ ಯಾರಿಗಾದ್ರೂ ಸ್ವಲ್ಪ ಏನಾದ್ರೂ ತಿಳುವಳಿಕೆ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನಂಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ನಾನು ತುಂಬ ಗೂಗಲಲ್ಲಿ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದೆ, ಬಟ್ ಎಲ್ಲೂ ನನಗೆ ಅದ್ರ ಬಗ್ಗೆ ಮಾಹಿತಿ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ಕೇಳ್ಕೊತಾ ಇದ್ದೀನಿ. ಮತ್ತು ನಾನು ಡಾಕ್ಟ್ರ್ ಹತ್ರನೂ ಕೂಡ ತೋರಿಸ್ದೆ, ಈ ಥರ ಆಗ್ತಾಯಿದೆ ನನಗೆ. ಅದು ಹೊಟ್ಟೆ ಭಾಗದಲ್ಲಿ ನನಗೆ ಇನ್ನೂ ಅದೊಂಥರ ಮರು ಥರನೇ ಇದೆ. ಹೊಟ್ಟೆಯಿಂದ ಮೇಲ್ಗಡೆ ಭಾಗ ನನಗೇನಾದ್ರೂ ಮುಟ್ಕೊಂಡ್ರೆ ನನಗೆ ನಾರ್ಮಲಿಯಾಗಿ ಅನಿಸುತ್ತೆ. ಬಟ್ಟು ಆಪ್ರೇಷನ್ ಮಾಡಿರೋ ಒಂದು ಸ್ವಲ್ಪ ಹೊಟ್ಟೆ ಭಾಗದ ಹತ್ರ ನನಗೆ ಯಾವಾಗ್ಲೂ ಅದು ಮರುವು ಗಟ್ಟಿದಂಗೆ ಇರುತ್ತೆ. ಸೊ ಆ ಥರ ಕೇಳಿದಾಗ ಅದು ಇನ್ನೊಂದು ಸ್ವಲ್ಪ ದಿನ ಹಾಗೇ ಇರುತ್ತೆ ಅಂತ ಹೇಳಿದ್ರು. ಸೊ ನಂಗೆ ಯಾಕೋ ಗೊತ್ತಿಲ್ಲ, ಮನಸ್ಸು ತಡೀತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲೇ ನಿಮ್ಗಳ ಹತ್ರ ಕೇಳ್ತಾ ಇದ್ದೀನಿ. ಯಾರಾದರೂ ವಿಡಿಯೋನ ಪೂರ್ತಿಯಾಗಿ ನೋಡ್ತಿದ್ರೆ ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ನನಗೆ ಕಮೆಂಟ್ ಹಾಕಿ, ನಂಗೆ ತುಂಬ ಹೆಲ್ಪ್ ಆಗುತ್ತೆ, ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಅದಕ್ಕೋಸ್ಕರ ಸೊ ನನ್ನ ಕೆಲಸನೆಲ್ಲ ಶುರು ಮಾಡಿಕೊಂಡೆ. ಆಚೆನೂ ಅಷ್ಟೇ ಬಾಗಿಲೆಲ್ಲ ತೊಳ್ಕೊಂಡು, ನೆಲ ಎಲ್ಲ ಒರೆಸಿ, ಪಾತ್ರೆ ಎಲ್ಲ ತೊಳ್ಕೊಂಡೆಲ್ಲ ಕೆಲಸ ಮುಗಿಸಿ ಇವತ್ತು ತಿಂಡಿಗೆ ಚಪಾತಿ ಮತ್ತು ಪಾಲಕ್ ಪನ್ನೀರ್ ಮಾಡ್ಕೊಂಡಿದ್ದೆ. ಸೊ ಹಾಗೆ ಸ್ನಾನ ಎಲ್ಲ ಮುಗಿಸಿ ದೇವ್ರ ಪೂಜೆನೂ ಕೂಡ ಮಾಡಿಕೊಂಡೆ. ಮನೆ ಕೆಲಸ ಪೂರ್ತಿಯಾಗಿ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಸಿಂಕಲ್ ಪಾತ್ರೆಗಳಿತ್ತು, ಇವಾಗೆಲ್ಲ ತಿಂಡಿ ತಿಂದಿದ್ದೆಲ್ಲ ಎಲ್ಲ ಕೆಲಸ ಮುಗಿಸಿದ್ದೆ. ಮತ್ತು ಮನೆಗಳು ನೋಡೋಕೆ ಹೋಗಬೇಕು, ಸ್ವಲ್ಪ ಬ್ರೋಕರ್ಗಳಿಗೂ ಹೇಳಿದ್ವಿ. ಹಾಗೆ ನಾವೂ ಸ್ವಲ್ಪ ಹುಡ್ಕೋಣ ಅಂತ ಅಂದ್ಬಿಟ್ಟು. ಮತ್ತು ಹರ್ಷ ಊರಿಗೆ ಹೋದರೆ ನನಗೆ ಹೆಲ್ಪ್ ಮಾಡೋರು ಯಾರೂ ಇಲ್ಲ, ಅವನು ಕಾಲೇಜ್ ಬಿಟ್ಟು ಬಂದಿದ್ದ. ಸೊ ನಮ್ಮ ಚುಕ್ಕಿ ಜೊತೆಲಿ ವ್ಲಾಗ್ ಮಾಡಿ ತುಂಬ ದಿನ ಆಗೋಗಿತ್ತು. ಸೊ ಅವಳಂತೂ ಇತ್ತೀಚೆಗೆ ಸಿಗೋದೆಲ್ಲ ಫುಲ್ಲು ಬ್ಯುಸಿಯಾಗಿ ಹೋಗ್ಬಿಡ್ತಾಳೆ. ನಾನು ಮನೆ ಹುಡ್ಕೋದು ಅದು ಇದು ಅಂತ ಬ್ಯುಸಿ ಆಗಿಬಿಡ್ತೀನಿ. ಸೊ ಹಾಗಾಗಿ ಅವಳೂ ಕೂಡ ಮನೆ ಕಡೆ ಬರೋದು ಕಡಿಮೆ. ಇವತ್ತು ಅಮ್ಮ ಮಗಳು ಇಬ್ಬರು ಬಂದಿದ್ದರು. ಅವಳು ನೋಡಿ ಯಾವ ಥರ ನನ್ನ ಕೂದಲು ಹಿಡ್ಕೊಂಡು ಕೈಯಿಂದ ಕೀಳ್ತಾ ಇದ್ದಾಳೆ ಅಂತ, ಫುಲ್ಲು ಮುಖ ಎಲ್ಲ ಪರಚಾಕ್ಬಿಡ್ತಾಳೆ ಅಮ್ಮ 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 ಅಂದ್ಕೊಂಡು. ಸೊ ಅವಳ ಜೊತೆಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಇವಾಗ ಒಂದು ವಾರ 15 ದಿನದಿಂದ ಬರೀ ಮನೆ ಹುಡ್ಕೋದು, ಆ ಮನೆ ನೋಡೋದು, ಈ ಮನೆ ನೋಡೋದು, ಮತ್ತು ನನ್ನ ಹಾಸ್ಪಿಟಲ್ದು ಬರೀ ಇದೇ ಆಗೋಯಿತು. ಮನೆ ಹುಡ್ಕೋಕೆ ಹೋಗೋದು ಅಂತಂದ್ರೇ ಭಯ ಆಗಿಬಿಡುತ್ತೆ ನನಗೆ. ಆಟೋದಲ್ಲಿ ಹೋಗೋದು ಅಂದರೆ ಭಯ. ಗಾಡಿ ತೊಗೊಂಡು ಹೋಗ್ಲಿಕ್ಕಾಗಲ್ಲ, ಸ್ವಲ್ಪ ಗಾಡಿ ವೆಯ್ಟ್ ಜಾಸ್ತಿ ಇರುತ್ತಲ್ವ, ಅದು ಎಳೆಯೋದು ತೆಗಿಯೋದೆಲ್ಲ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ಆಟೋದಲ್ಲೇ ಹೋಗಿ ಬರ್ತೀನಿ. ಸೊ ಸ್ವಲ್ಪ ಹೊತ್ತು ಅವ್ರ ಜೊತೆಲಿ ಆಟಾಡಿ ಆಮೇಲೆ ಮನೆ ನೋಡೋಣ ಅಂತ ಬಂದ್ವಿ. ಇದು ಸುಂಕದ ಕಟ್ಟೆಲ್ಲಿ ನಾವು ನೋಡಿದಂಥ ಮನೆ. ಈ ಮನೆ ಎಷ್ಟು 5.5 ಲಕ್ಷ ಹೇಳಿದ್ರು. ಸೊ ಮನೆ ಏನೋ ಓಕೆ ಇತ್ತು. ಬಟ್ ಮೇಯ್ನ್ ಪ್ರಾಬ್ಲಮ್ ಏನಂತಂದರೆ ಅಡುಗೆ ಮನೆಯಿಂದನೇ ಬಚ್ಚಲು ಮನೆಗೆ ಹೋಗಬೇಕು. ಮತ್ತು ಬಾತ್ರೂಮ್ ಆಚೆ ಕಡೆ ಇದೆ, ಟಾಯ್ಲೆಟ್ ಆಚೆ ಕಡೆ ಇದೆ, ಬಾತ್ರೂಮ್ ಅದರ ಒಳಗಡೆ ಇತ್ತು. ಇದೊಂದು ರೂಮು, ಡಬಲ್ ಬೆಡ್ರೂಮ್ ಇರೋದೇ. 5.5 ಲಕ್ಷ ಏನೋ ಹೇಳಿದ್ರು, ಇನ್ನೇನು 5 ಲಕ್ಷ ಕೊಡೋರು, ಪೇಂಟೆಲ್ಲ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ಕಿಚನ್ ಈ ರೀತಿಯಾಗಿತ್ತು.
ಸೊ ಸುಂಕದ ಕಟ್ಟೆಲ್ಲಿದ್ದು ನಾನು ನೋಡ್ಕೊಂಡು ಬಂದಿದ್ದು. ಯಾಕೋ ನನಗೆ ಒಂದು ಸಲ ಅನ್ನಿಸ್ತು ಸಿಕ್ಕಿದೆ ಸಾಕತ್ತಾಗ ಹೋಗ್ಬಿಡೋಣ ಅಂತೇಳಿ. ಆಮೇಲೆ ಒಂದು ಕ್ಷಣಕ್ಕೆ ಅನ್ನಿಸ್ತು ಅಷ್ಟು ಚೆನ್ನಾಗಿರೋ ಮನೆ ಬಿಟ್ಬಿಟ್ಟು ಇವಾಗ ನಾವು ಈ ಥರದ ಮನೆಗೆ ಬರಬೇಕಲ್ಲಪ್ಪ, ಏನು ಮಾಡೋದು ಅಂತೆಲ್ಲ. ನೋಡಿ ಯಾವ ಥರ ಇದೆಲ್ಲ ಕಿತ್ತೋಗಿತ್ತು. ಬಟ್ ಎಲ್ಲ ನೀಟ್ ಕ್ಲೀನ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು ಅವರು. ಯಾಕೋ ನನಗೆ ಅದು ಅಷ್ಟು ಇಷ್ಟ ಆಗಲಿಲ್ಲ. ಇಷ್ಟ ಆಗೋಕ್ಕಿಲ್ಲ ಅನ್ನೋದಕ್ಕೆ ಮೇಯ್ನ್ ರೀಸನ್ನು ಅಡುಗೆ ಮನೆಯಿಂದನೇ ನಾವು ಬಚ್ಚಲ ಮನೆಗೆ ಹೋಗಬೇಕು. ಮತ್ತು ಇದು ಟಾಯ್ಲೆಟ್ ನೋಡಿ ಆಚೆ ಇದೆ. ಮೆಟ್ಟಲ ಮೇಲೆ ಯಾರಾದ್ರೂ ಹತ್ತುತ್ತಿದ್ರೆ ಇನ್ ಕೇಸ್ ಉದ್ದೇಶಪೂರ್ವಕವಾಗಿ ಯಾರಾದ್ರೂ ಏನಾದ್ರೂ ಸ್ವಲ್ಪ ಅಲ್ಲಿ ಬಗ್ಗಿ ನೋಡಿದ್ರೂ ಟಾಯ್ಲೆಟ್ ಒಳಗೆ ಯಾರು ಕೂತಿರ್ತಾರೆ ಅದು ಕಂಡುಬಿಡುತ್ತೆ. ಸೊ ಅದಕ್ಕೋಸ್ಕರ ನಂಗೆ ಆ ಮನೆ ಬೇಡ ಅಂತ ಇಷ್ಟ ಆಗಲಿಲ್ಲ, ಅದು ಕ್ಯಾನ್ಸಲ್ ಮಾಡಿದೆ. ನೆಕ್ಸ್ಟು ಹಾಗೆ ಬರ್ತಾ ಅದೇ ರೋಡಲ್ಲಿ ಇನ್ನೊಂದು ಮನೆ ಇತ್ತು. ಇದನ್ನು 8.5 ಲಕ್ಷ ಏನೋ ಹೇಳಿದ್ರು ಅವರು. ನಾನು ಫೈನಲ್ 6 ಲಕ್ಷ 7 ಲಕ್ಷದವರೆಗೂ ಕೇಳಿದೆ. ಆಮೇಲೆ ಅವ್ರು ಲಾಸ್ಟ್ 7.5 ಅಂತಂದರು. ನಮಗೆ 50,000 ಅಡ್ಜಸ್ಟ್ ಮಾಡೋದನ್ನು ತುಂಬ ಕಷ್ಟನೇ ಅಲ್ವಾ. ಸೊ ನನಗೆ 50,000 ಅವ್ರು ಬಿಡಲಿಲ್ವಲ್ಲ, ಮತ್ತು ಈಗಲೇ ಈ ಥರ ಆಡ್ತಾರೆ. ಮತ್ತು ನೆಕ್ಸ್ಟು ನಾವು ಅವರು ಅಮೌಂಟ್ ಕೊಡೋವರೆಗೂ ವೆಯ್ಟ್ ಮಾಡಬೇಕು. ಅವರಿಗೆ ನಾವು ಮನೆ ಖಾಲಿ ಮಾಡ್ತೀವಿ ಅಂತ ಹೇಳಿ ಒಂದು 3-4 ತಿಂಗಳು ಇನ್ನು ನೆಕ್ಸ್ಟ್ ಆ ಮನೆಗೆ ಬರ್ತಾರಲ್ಲ, ಅವ್ರು ಬಂದವ್ರು ದುಡ್ಡು ಕೊಡೋವರೆಗೂ ನಾವು ವೆಯ್ಟ್ ಮಾಡಬೇಕು. ಅಂಥದ್ರಲ್ಲಿ 50,000 ಬಿಡಲಿಲ್ಲ. ಮತ್ತು ಅವ್ರು ಮಾತಾಡಬೇಕಾದ್ರೆ ಆಗಲ್ಲ, ನಮಗೆ 7.5 ಲಕ್ಷಕ್ಕಿಂತ ನಾವು ಕಡಿಮೆ ಕೊಡೋಕ್ಕಾಗಲ್ಲ, ನೀವು ಬೇರೆ ಮನೆ ನೋಡ್ಕೊಳ್ರಿ ಅಂದ್ಬಿಟ್ರಂತೆ. ಸೊ ಅದು ಅವ್ರಿಗೆ ಬೇಜಾರಾಯಿತು. ಇವರು ಮನೆಗೆ ಈ ಥರ ಹಿಂಗೆ ಅಂದ್ಬಿಟ್ರಲ್ಲ ಇವರು, ಬೇಡವೇ ಬೇಡ ಆ ಮನೆಗೆ ಹೋಗೋದೇನು ಬೇಡ ಅಂತಂದರು. ಸೊ ಹಾಗಾಗಿ ಈ ಮನೆಯೂ ಕ್ಯಾನ್ಸಲ್ ಮಾಡಿದೆ. ಇದನ್ನು ಕೂಡ ಸುಂಕದ ಕಟ್ಟೆಲ್ಲ ನೋಡಿದ್ದು. ಇದನ್ನು ಕೂಡ ಡಬಲ್ ಬೆಡ್ರೂಮ್ ಇರೋದೇನೆ. ಸೊ ಪೇಂಟೆಲ್ಲ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ಗ್ಯಾಸಿಂದೆಲ್ಲ ಕೆಳಗಡೆ ಇತ್ತು. ಮನೆ ಮಾತ್ರ ಚೆನ್ನಾಗಿತ್ತು, ಗಾಳಿ ಬೆಳಕೆಲ್ಲ ಸೂಪರ್ವಾಗಿ ಬರ್ತಿತ್ತು. ಸೊ ನಂಗೆ ವಿಡಿಯೋ ಮಾಡಲಿಕ್ಕೆಲ್ಲ ತುಂಬ ಹೆಲ್ಪ್ಫುಲ್ ಆಗ್ತಿತ್ತು. ಬಟ್ 3rd ಫ್ಲೋರಲ್ಲಿತ್ತು. ಅದೊಂದು ರೀಸನ್ಗೂ ಕೂಡ ಅವ್ರು ಬೇಡ ಅಂದರು. 3rd ಫ್ಲೋರಲ್ಲಿರೋ ಮನೆಗೆ ಏನಕ್ಕೆ ನಾವು ಅಷ್ಟೊಂದು ದುಡ್ಡು ಕೊಡಬೇಕು, ಆದರೆ 50,000 ರೂಪಾಯಿ ಬಿಡಲ್ಲ ಅಂತ ಹೇಳ್ತಾರೆ ಅವರು. ಸೊ ಇವಾಗಲೇ ಎಷ್ಟು ಕಿರಿಕ್ ಮಾಡ್ತಾರೆ, ನಾಳೆ ಇನ್ನೂ ಕಿರಿಕ್ ಆಗೋದು ಬೇಡ, ನಮ್ಮ ದುಡ್ಡು ಕೊಟ್ಟು ನಾವೇ ಏನಕ್ಕೆ ಕಿರಿಕ್ ಮಾಡಿಸ್ಕೋಬೇಕು ಅಂದ್ಬಿಟ್ಟು ಸೊ ಇದನ್ನು ಕೂಡ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ನೋಡಿ ಎಷ್ಟು ಹೈಟಾಗಿದೆ ಅಂತ. ನಾನು ಅಲ್ಲಿಗೆ ಹತ್ತೋವಷ್ಟೊತ್ತಿಗೆ ಹರಸಾಹಸ ಮಾಡಿಬಿಟ್ಟೆ. ಅಂಥದ್ರಲ್ಲಿ ದಿನ ಹಾಲ್ಗಾಗಿರ್ಬೋದು, ಸೊಪ್ಪು ತರಕಾರಿ ಹಣ್ಣು ಏನಕ್ಕಾದ್ರಾಗಲಿ ಹತ್ತೋದು ಇಳಿಯೋದು ಮಾಡಲೇಬೇಕು. ಸೊ ಆ ಮನೆಗೆ ಇದು ಬಸ್ ಸ್ಟಾಪ್ ಎಲ್ಲ ಹತ್ತಿರ ಆಗ್ತಿತ್ತು ಸುಂಕದ ಕಟ್ಟೆಯಿಂದ. ನೋಡಿ ಇದೇ ಬಸ್ ಸ್ಟಾಪು, 2 ಕಡೆಯಿಂದನೂ ಬಸ್ಗಳು ಸಿಗ್ತಾಯಿತ್ತು. ಸೊ ನಮಗೆ ನಾವಿರೋ ಏರಿಯಾಕ್ಕೂ ಕೂಡ ತುಂಬ ಹತ್ತಿರ ಆಗ್ತಾಯಿತ್ತು. ಸೊ ಹಾಗಾಗಿ ಆ ಮನೇನ ಓಕೆ ಮಾಡೋಣ ಅಂತ ಅಂದ್ಕೊಂಡು ನಂಬರೆಲ್ಲ ಇಸ್ಕೊಂಡು ಬಂದ್ವಿ. ಫೋನಲ್ಲಿ ಮಾಡಿ ಮಾತಾಡಬೇಕಾದ್ರೆ ಸೊ ಅವರು ಆ ಥರ ಮಾತಾಡಿದ್ರಂತೆ ಅವ್ರ ಹತ್ರ. ಸೊ ಹಾಗಾಗಿ ಅವ್ರು ಬೇಡ, ಅವ್ರು 50,000ಕ್ಕೇ ಅವರು ಸೋಲ್ತಾ ಇಲ್ಲ ಅಂದಮೇಲೆ ಏನು ಬೇಡ ಪರವಾಗಿಲ್ಲ, ಗ್ರೌಂಡ್ ಫ್ಲೋರ್ ಅಥವಾ ಫಸ್ಟ್ ಫ್ಲೋರಲ್ಲಿರೋದು ನೋಡು, ನಿನಗೂ ಹತ್ತಕ್ಕೆ ಇಳಿಯೋಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ, ಸ್ವಲ್ಪ ನಿಧಾನ ಆದ್ರೂ ಪರವಾಗಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ನೆಕ್ಸ್ಟು ನಮ್ಮ ಮನೆ ಹತ್ರನೇ ಒಂದು ಮನೆಗೆ ಹೇಳಿದ್ದೆ ಬ್ರೋಕರ್ಗೆ. ಸೊ ಅವರು ಕೂಡ ಒಂದು ಮನೆ ತೋರಿಸಿದ್ರು. ಈ ಮನೆ ಇದು 6.5 ಲಕ್ಷ ಹೇಳಿದ್ರು. 6 ಲಕ್ಷಕ್ಕೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. 1 BHK ಅಷ್ಟೇ. ಬಟ್ ಅವ್ರಿಗೆ ಇದು ಮನೆ ತುಂಬ ಅಂದರೆ ತುಂಬ ಚಿಕ್ಕದಾಯಿತು, ಬೇಡ ಇದನ್ನು ಕೂಡ ಅಂತಂದರು. ಸಿಕ್ಕಾಪಟ್ಟೆ ಚಿಕ್ಕದಾಗುತ್ತೆ, ನೋಡ್ತಾ ಇರ್ಬೋದು. ಅಡುಗೆ ಮನೇಲಿ ಪಾತ್ರೆ ತೊಳೆದಿದ್ದು ಇಟ್ಕೊಳ್ಳೋಕ್ಕೇ ಜಾಗ ಇಲ್ಲ ಅಲ್ಲಿ. ನಾನು ಈಗಿರೋ ನಾವು ಇದ್ದೀವಲ್ಲ ಬಾಡಿಗೆಗೆ, ಈ ಮನೆಯೇ ಚಿಕ್ಕದು ಅಂದ್ಕೊತೀವಿ. ಬಟ್ ಈ ಅಡುಗೆ ಮನೆ ಅದಕ್ಕಿಂತನೂ ಚಿಕ್ಕದಿದೆ. ಸೊ 6.5 ಲಕ್ಷ ಹೇಳಿದ್ರು. ಬಟ್ ಗ್ರೌಂಡ್ ಫ್ಲೋರಲ್ಲಿತ್ತು. ಸೊ ಅವರಿಗೆ ಫುಲ್ ಡೀಟೇಲೇ ಕೊಡಬೇಕಂತೆ. ನಾವು ಆರ್ಮಿಲಿ ಇದ್ದಾರಲ್ಲ, ಅವ್ರದ್ದು ID ಕಾರ್ಡ್ ಎಲ್ಲ ಕೊಡಬೇಕಂತೆ, ಆಧಾರ್ ಕಾರ್ಡ್ ಕೊಡಬೇಕಂತೆ, ಮತ್ತು ಮನೇಲಿ ಒಬ್ಬರೇ ಇರ್ತಾರೆ, ಹೆಂಗೆ ಮನೆ ಕೊಡೋದು, ಹಂಗೆ ಹಿಂಗೆ ಅಂತೆಲ್ಲ ಇದು ಮಾಡೋದ್ರಂತೆ. ಸೊ ಬ್ರೋಕರ್ ಇದೆಲ್ಲ ಹೇಳ್ತಿದ್ರು, ಮನೆಗೆ ತಂಗಿದಿರೆಲ್ಲ ಬರ್ತಾರೆ ಅಂತ ಹೇಳಿ ಅಂತ. ನಾನು ಎಲ್ಲ ಸುಳ್ಳೇನೋ ಕೇಳಬೇಕು. ಅವ್ರ ಮನೇಲಿ ಇರ್ತಾರೆ, ನಾನು ನನ್ನ ಮನೇಲಿ ಇರ್ತೀನಿ. ಸೊ ಮನೇಲಿ ವಾಸ ಮಾಡೋದು ನಾನು ಒಬ್ಬಳೆ. ಅವ್ರು ಬರೋದು 5 ತಿಂಗಳು 6 ತಿಂಗಳಿಗೆ ಒಂದು ಸಲ ಅಂದಮೇಲೆ ಇರೋದು ಹೇಳ್ಬಿಟ್ಟು ಮನೆ ಒಳಗೆ ಹೋಗಬೇಕು. ಅದನ್ನು ಬಿಟ್ಬಿಟ್ಟು ಅವರಿಗೆಲ್ಲದನ್ನು ಫುಲ್ ಬಯೋಡಾಟಾನೇ ಕೊಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಆ ಮನೆಯನ್ನು ಇನ್ನೂ ಪೆಂಡಿಂಗಲ್ಲಿ ಇಟ್ಕೊಂಡಿದ್ದೀನಿ. ಇನ್ನೂ ಅವ್ರ ಹತ್ರ ಮಾತಾಡಿಲ್ಲ. ಸೊ ಅವ್ರು ಆಲ್ರೆಡಿ ಬೇಡ, ಈ ಮನೆ ಫುಲ್ಲು ಚಿಕ್ಕದಾಗುತ್ತೆ ನಮಗೆ, ಬೇಡವೇ ಬೇಡ ಅಂತ ಹೇಳಿದ್ದಾರೆ. ನೋಡೋಣ, ಇನ್ನೂ ಎಷ್ಟು ಮನೆ ನೋಡೋದಂತ ನಿಜ ಗೊತ್ತಿಲ್ಲ ನನಗೆ. ವಿಡಿಯೋ ಮಾಡಿರೋದು ಇಷ್ಟೇ ಮನೆದು. ವಿಡಿಯೋ ಮಾಡ್ದಲೇ ಇರೋದು ಎಷ್ಟು ಮನೆ ನೋಡಿದ್ದೀನಿ ಅಂದರೆ ನಿಜ ಅದು ಹೇಳೋಕ್ಕೆ ಆಗಲ್ಲ. ಸುಮಾರು ಒಂದು 10-15 ಮನೆ ನೋಡ್ಬಿಟ್ಟಿದ್ದೀನಿ ನಾನಂತೂ. ಬಟ್ ಕೆಲವೊಂದೊಂದು ಬೆಳಕು ಬರುತ್ತೆ, ಕೆಲವೊಂದೊಂದು ಬೆಳಕು ಬರೋಲ್ಲ, ಕೆಲವೊಂದೊಂದು 3ನೇ ಫ್ಲೋರಲ್ಲಿರುತ್ತೆ, 4ನೇ ಫ್ಲೋರು, ಮತ್ತು ತುಂಬ ಅಂದರೆ ತುಂಬ ಅಮೌಂಟ್ ಜಾಸ್ತಿ, 10 ಲಕ್ಷ 15 ಲಕ್ಷ ಈ ಥರ ಎಲ್ಲ ಹೇಳ್ತಾರೆ. ನಮ್ಮ
ಒಂದು ಬಡ್ಜೆಟಿಗೆ ತಕ್ಕಂಗೆ ನಾವು ಮನೆ ನೋಡ್ತಿರೋದ್ರಿಂದ ನಮ್ಗೆ ಏನಕ್ಕೋ ಗೊತ್ತಿಲ್ಲ ಯಾಕೋ ಮನೆಯೇ ಸೆಟ್ ಆಗ್ತಾಯಿಲ್ಲ. ರೂಮ್ ಮಾತ್ರ ನೋಡಿ ಈ ಥರ ಇಷ್ಟು ಇದೆ. ಸೊ ಈ ರೂಮಲ್ಲೇ ನಾನು ಎಲ್ಲ ಐಟಮ್ಸ್ನೂ ಇಟ್ಕೋಬೇಕು. ಹಾಲ್ ಮಾತ್ರ ತುಂಬ ಚಿಕ್ಕದಿತ್ತು. ನಾನು ಫೈನಲಿ ಏನಾದರೂ ಅಲ್ಲಿ ಇದರಲ್ಲೇ ಜೋಡಿಸ್ಕೊಬಿಡ್ತೀನಿ, ಹೆಂಗೆ ಬೇಕು ಹಂಗೆ, ನಾನು ಒಬ್ಬಳೇ ಅಲ್ವ ಇರೋದು, ಹೋಗ್ತೀನಿ ಅಂತ ಹೇಳಿದೆ. ಶಿವರು ಬೇಡ, ಅಷ್ಟು ಹಿಂಸೆಯಿಂದ ನಾವು ಹೋಗೋದೇನು ಬೇಡ, ನೋಡೋಣ, ಇನ್ನೂ ಒಂದು ಸ್ವಲ್ಪ ಬೇಕಾದರೆ ಅಮೌಂಟ್ ಅಡ್ಜಸ್ಟ್ ಮಾಡ್ಕೊಂಡು ಬೇರೆ ಮನೆಯೇ ನೋಡೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ಅಷ್ಟಕ್ಕೇ ಸ್ಟಾಪ್ ಮಾಡಿದ್ದೀನಿ. ಇನ್ನೂ ಈ ಮನೆಗೇನು ಹೇಳಿಲ್ಲ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ. ಎಂಡ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಹಾಗೆ ಯಾರಿಗಾದ್ರೂ ನಿಯರು ವಿಜಯನಗರ, ಮಾಳ್ಗಳ, ಪಟ್ಟೆಗಾರಪಾಳ್ಯ ಈ ಕಡೆ ಮನೆ ಗೊತ್ತಿದ್ದರೆ ದಯವಿಟ್ಟು ತಿಳಿಸಿ ಕಮೆಂಟ್ ಮಾಡಿ.